ಸರ್ಕಾರಿ ಶಾಲೆಯ ಬಿಸಿ ಊಟದಲ್ಲಿ ಗೋಲ್ಮಾಲ್ ನಡೆಸಿದ್ದ ಹೊಳಲ್ಕೆರೆ ತಾಲೂಕಿನ ಅವಳಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಕೆಲಸ ನೀವು ಬೆಳಿಗ್ಗೆ ಮಾಡ್ಬೇಕಾಯ್ತು. ಆ ಕೆಲಸ ಬೆಳಿಗ್ಗೆ ಮಾಡ್ಬೇಕಾಯ್ತು. ನೀವು ಮಾಡ್ಬಿಡ್ರಮ್ಮ ಒಂದ್ಸಲ ನೋಡೋದು ಇವತ್ತು ಅವಕಾಶ ಮಾಡಿಕೊಟ್ರೆ ನಾನು ಬೇರೆ ಸಾಕು ಅಂತ ನೀನಾಗಿ ನೀನು ಹೋಗ್ಬೇಕು. ಹಂಗ್ ನಾನು ಹೋಗ್ತಾರೆ ಜಗತ್ಕೊಂಡ ಕೆಮ್ಮಟ ಹನುಮಂತ ಕೊಡೋದ್ರಲ್ಲ ಹಂಗ್ ಬಿಡ್ತಾರೆ. ಕೆಮ್ಮಟ ಹನುಮಂತ ಗೊತ್ತೈತೆ ಗೊತ್ತಿಲ್ಲ ಮುಖ್ಯ ಶಿಕ್ಷಕರಾದ ಉಮಾಶಂಕರ್ ದಿನನಿತ್ಯ ತಯಾರು ಮಾಡುವ ಬಿಸಿ ಊಟಕ್ಕೆ ಕೊಳೆತ ತರಕಾರಿಗಳನ್ನು ಹಾಕಿ ಅಡುಗೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅವಳೇಶಪ್ಪ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ 90 ರಿಂದ 100 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಇವರ ಬಿಸಿ ಊಟ ತಯಾರಿಕೆಯಲ್ಲಿ ಕೊಳೆತ ಟೊಮ್ಯಾಟೊ ಬೆರೆಸಿ ಅಡುಗೆ ಮಾಡುತ್ತಾರೆ. ಮುಖ್ಯ ಶಿಕ್ಷಕರಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಎಚ್ಚೆತ್ತುಕೊಂಡಿಲ್ಲ. ಇಂತಹ ಶಿಕ್ಷಕರು ನಮ್ಮ ಶಾಲೆಗೆ ಬೇಡ ಹಾಗೂ ಈ ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಹಾಗೂ ಇದು ನಮ್ಮ ಕೊನೆಯ ಎಚ್ಚರಿಕೆ ಎಂದು ಎಚ್ಚರಿಸಿದರು. ನಾವು ಬಹಳ ಸರಿ ನಾವು ಆದಾಗಿನಿಂದಲೂ ಬರೀ ಇದೇ ಕೇಸ್ ಆಗೈತಿ. ಇವತ್ತು ತಿಳ್ಕೊಂತಾರೆ, ನಾಳೆ ತಿಳ್ಕೊಂತಾರೆ ಅಂತೇಳಿ ನಾವು ಭಾಳ ಸುಧಾರಿಸ್ಕೊಂಡು ನಾವು ಬಿಡತ್ಲೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಸುಮ್ಮನಿದ್ವಿ. ಪದೇ ಇದೇ ಆಗಿ ಹೋಗ್ತೇವೆ. ನಮ್ಮದು ಸುಮಾರು ಈ ಊರಿಗೆ ಶಾಲೆ 1 ಕಿಲೋಮೀಟ್ರ್ ಆಗುತ್ತೆ. ಊರಿಂದ ಇಲ್ಲಿಗೆ, ಊರಿಂದ ಹೊರಗಿರೋದು ನಮ್ಮ ಶಾಲೆ. ನಮ್ಮೂರು ಗ್ರಾಮಸ್ಥರು ಯಾರು ಬಂದು ಏನು ಕೇಳಲ್ಲ, ಇವ್ರನ್ನೇನು ಕಾಡಲ್ಲ. ಹೆಂಗ ಅಂತ ಶಾಲೆ ಸುಮಾರು ಇಲ್ಲಿ ವಾತಾವರಣಕ್ಕೆ ತಕ್ಕಂತೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು. ಆದರೂ ಯಾರು ಕೇಳಲ್ಲ ಹೇಳಲ್ಲ ಅಂತೇಳಿ ಈ ಥರ ಮಾಡಿದ್ರೆ ನಾವೇನು ಮಾಡ್ಬೇಕು? ನಾವು ಪದೇ ಊರಿನ ಗ್ರಾಮಸ್ಥರು ಬಂದು ಇವತ್ತು ಇದು ಆಗಲೇಬೇಕು ಈ ಕಂಡೀಷನ್ನಾಗೆ ಅವರು ನಮಗೆ ಈ ಶಾಲೆಗೆ ನಮಗೆ ಬೇಡ ಅಂತ ಹೇಳಿ ಈ ಆಟ ಮಾಡ್ತಿದ್ದಾರೆ. ಅದಕ್ಕೆ ಮೊಟ್ಟೆದು ಏನು ಹೇಳ್ತಿದ್ರು? ಮೊಟ್ಟೆದು ಅದೇ ಕಂಪ್ಲೇಂಟ್ ಇತ್ತು. ಇವಾಗ ಡೈಲಿ ಕೊಡೋಕೆ ಕರೆಕ್ಟಾಗಿ ಬರ್ತದವೆ. ನಾವು ಡೈಲಿ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಆದ್ರೂ ಒಳಗೆ ಈ ತರ ಮಾಡೋದು ಅಡಿಗೆರು ಎದುರಿದ್ದಾರೆ. ನಮ್ಮ ಹತ್ರ ಹೇಳಲ್ಲ ಅವರು. ಇವತ್ತು ನಾವು ಏನಮ್ಮ ಹಿಂಗೆ ಕೆಟ್ಟದವ ಅಂತ ಹೇಳತ್ತಿ ಡೈಲಿ 1-4-5 ಕೆಡವು ತೆಗ್ದು ಬಿಸಾಡ್ತಿದ್ವಿ, ಒಳ್ಳೆ ಮಾಡ್ತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಮೊಟ್ಟೆ ಮಾತ್ರ ಕರೆಕ್ಟಾಗಿ ಕೊಡ್ತದ. ಈಗ ಮಾಡೋದೇ ಬೇಡ ಅಂತೇಳಿ ನಾವು ಅಡಿಗೆ ಮತ್ತೆ ಓಪನ್ ಮಾಡಿದ್ದೇವೆ. ಬೇರೆ ಅದನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ದೂರದಲ್ಲಿದ್ವಿ, ಮೀಟಿಂಗ್ನಾಗ ಇದ್ವಿ ಅಂತ ಅವರು ಸುಳ್ಳು ಹೇಳ್ತಿದ್ದಾರೆ. ಅದು ಯಾರು ಸ್ಪಂದಿಸ್ತಿಲ್ಲ ನಮಗೆ. ಅಧಿಕಾರಿಗಳೆಲ್ಲ ಒಂದೇ ತರ ನೋಡ್ಕೊಂತಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಅವ್ರು ಬಂದು ಇಲ್ಲಿ ಮಧ್ಯಾಹ್ನ ಬರ್ತೀವಿ, ಅವ್ರು ಬರ್ತೀವಿ, ಅವ್ರನ್ನ ಕಾಯಕ್ಕಾಗಲ್ಲ. ನಾವು ರೈತರು ಇದನ್ನೇ ನೋಡ್ಕೊಂಡು ಹೋಗಕ್ಕಾಗಲ್ಲ. ಈಗ ದನ ಕರ ನಮಗೂ ಬಹಳ ಕೆಲಸಗಳು ಇರ್ತಾವೆ. ಬಂದು ಆ ಗಂಟೆಗೆ ಬಂದು ಕ್ಲಿಯರ್ ಮಾಡಂಗಿದ್ರು ಮಾಡ್ಲಿ, ಇಲ್ಲಾಂದ್ರೆ ನಾಳೆಯಿಂದ ಪೂರ್ತಿ ಶಾಲೆಗೆ ಬೀಗ ಹಾಕ್ಸ್ತೀವಿ. ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ನಾಯ್ಕ, ಚಿತ್ರಪ್ಪ,
ಮಂಜುನಾಥ, ವೀರಣ್ಣ, ಕ್ಯಾತಪ್ಪ ಊರಿನ ಗ್ರಾಮಸ್ಥರು ಶಿಕ್ಷಕನನ್ನ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಸರ್ಕಾರ ನೀಡುವ ಬಿಸಿಯೂಟದಲ್ಲಿಯೂ ಕೂಡ ಗೋಲ್ಮಾಲ್ ಮಾಡುತ್ತಾ ವಿದ್ಯಾರ್ಥಿಗಳ ಪ್ರಾಣದ ಜೊತೆಯಲ್ಲಿ ಆಟವಾಡುತ್ತಿರುವ ಇಂತಹ ಶಿಕ್ಷಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಹಾಗೂ ಆರೋಗ್ಯಪೂರಿತ ಊಟವನ್ನ ನೀಡಬೇಕಾಗಿದೆ. ವರದಿ ನಾಗರಾಜ್ ಹೊಳಲ್ಕೆರೆ. ಮೀಡಿಯಾ ನೆಟ್ವರ್ಕ್.